Hello, my dear students. Today we are going to study about the next concept in your financial management. In the last classes, we have studied about the functions of the financial management, importance of the financial management, and also responsibilities of the financial management. Today we are going to study about the next concept is the organization of the finance department and its functions. Means here organization of the finance department means here division or classification of the financial activities, means financial functions. Financial activities means here financial functions which are to be performed by the financial manager. ಅಂತಂದ್ರೆ ಫೈನಾನ್ಸಿಯಲ್ ಮ್ಯಾನೇಜರ್ಸ್ ಮಾಡುವಂತ ಅಂದರೆ ಈ ಒಂದು ಫೈನಾನ್ಸಿಯಲ್ ಮ್ಯಾನೇಜರ್ ಮಾಡುವಂತ ಎಲ್ಲಾ ಆಕ್ಟಿವಿಟೀಸ್ ಅನ್ನೇ ಎಲ್ಲ ಫಂಕ್ಷನ್ಸ್ ಅನ್ನು ಅಲ್ಲಿ ಡಿವೈಡ್ ಮಾಡುವುದು ಅಂತಂದ್ರೆ ಡಿವೈಡ್ ಮಾಡುವುದು ಅಥವಾ ಕ್ಲಾಸಿಫಿಕೇಶನ್ ಮಾಡುವುದು ಅಂತಂದ್ರೆ ಯಾರು ಯಾವ ಕೆಲಸವನ್ನು ಮಾಡಬೇಕು ಅಂತಂದ್ರೆ ಈಗ ಒಂದು ಆರ್ಗನೈಸೇಷನ್ ಇರ್ತದೆ. ಅಲ್ಲಿ ಆರ್ಗನೈಸೇಷನ್ ನಲ್ಲಿ ನಾವು ಏನ್ ಮಾಡಿದೀವಿ ಅಂತಂದ್ರೆ ಡಿವಿಷನ್ ಅನ್ನು ಮಾಡಿದೀವಿ. ಯಾವುದೇ ಒಂದು ಡಿಪಾರ್ಟ್ಮೆಂಟ್ ತಗೋರಿ ಅಥವಾ ಯಾವುದೇ ಒಂದು ಆರ್ಗನೈಸೇಷನ್ ತಗೋರಿ, ಅಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಸ್ ಅನ್ನು ನಾವು ಡಿವೈಡ್ ಮಾಡಿದೀವಿ. ಅದೇ ರೀತಿ ಡಿಪಾರ್ಟ್ಮೆಂಟ್ಸ್ ಅನ್ನು ಡಿವೈಡ್ ಮಾಡುವುದು ಅಂತಂದ್ರೆ ಪರ್ಚೇಸ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್ಸ್ ಅಂಡ್ some of the here accounts department, advertising department, so many departments here etc. These are the some of the departments, those are divided by the organization. ಅಂತಂದ್ರೆ ಯಾವುದೇ ಒಂದು ಆರ್ಗನೈಸೇಷನ್ ಇರಲಿ ಅಥವಾ ಯಾವುದೇ ಒಂದು ಬಿಸ್ನೆಸ್ ಕನ್ಸರ್ನ್ ಇರಲಿ, ನಾವು ಎದಕ್ಕಲ್ಲಿ ಡಿವೈಡ್ ಮಾಡ್ತೀವಿ ಅಂತಂದ್ರೆ ಆಯಾ ಕೆಲಸಗಳು ಸರಿಯಾಗಿ ನಡೆಯಬೇಕು, ಮುಂದುವರಿಯಬೇಕು ಎಂಬ ಒಂದು ಉದ್ದೇಶದಿಂದ ಒಂದು ವ್ಯವಹಾರದ ಸಂಸ್ಥೆಯನ್ನು ನಾವು ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿ ನಮ್ಮ ಕೆಲಸ ಅಥವಾ ಕಾರ್ಯಚಟುವಟಿಕೆಗಳನ್ನು ನಾವು ನಡೆಸುತ್ತೇವೆ. ಅದೇ ರೀತಿ ಇಲ್ಲಿ ಫೈನಾನ್ಸಿಯಲ್ ಮ್ಯಾನೇಜರ್ಸ್ ಮಾಡುವಂತ ಎಲ್ಲಾ ಕೆಲಸಗಳನ್ನು ನಾವು ಡಿವೈಡ್ ಮಾಡಿದ್ದೀವಿ. ಅದಕ್ಕೆ ಏನಂತೀವಿ ಅಂದ್ರೆ ಆರ್ಗನೈಸೇಷನ್ ಆಫ್ ದ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಮೀನ್ಸ್ ಹಿಯರ್ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ಸ್ ಈಸ್ ಹಿಯರ್ ಡಿವೈಡೆಡ್ ಬೈ ದ ಹಿಯರ್ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಈಸ್ ಡಿವೈಡೆಡ್ ಮೀನ್ಸ್ ಅವ್ರು ಯಾವ ಒಂದು ಕಾರ್ಯಗಳನ್ನು ಮಾಡುತ್ತಾರೆ ಆ ಕಾರ್ಯಗಳ ಆಧಾರದ ಮೇಲೆ ಇಲ್ಲಿ ನಾವು ಎರಡು ರೀತಿಯಾಗಿ ಇದನ್ನು ಡಿವೈಡ್ ಮಾಡಿವಿ. ಕಂಟ್ರೋಲರ್ ಅಂಡ್ ಟ್ರೆಸರರ್ ಮಾಡುವಂತ ಕಾರ್ಯಗಳು ಅಂತಂದು. ಕಂಟ್ರೋಲರ್ ಮೀನ್ಸ್ ಹಿಯರ್ controller was making the functions, that is here preparing the budgets, general accounting and internal control and some of the tax administration and appraisal testing. These are here conducted by the controller. Means here financial department, whole board of the directors means ಯಾವುದೇ ಒಂದು ಸಂಸ್ಥೆಯನ್ನು ಅಲ್ಲಿ ನಡೆಸಿಕೊಂಡು ಹೋಗಬೇಕಾದ್ರೆ, ವ್ಯವಹಾರದ ಸಂಸ್ಥೆ ಆಗಲಿ ಅಥವಾ ಉತ್ಪಾದನೆ ಸಂಸ್ಥೆ ಆಗಲಿ ಅಥವಾ ಅದು ಸೇವೆಯನ್ನು ನೀಡುತ್ತಿರುವಂತಹ ಸಂಸ್ಥೆ ಆಗಲಿ, ಆ ಸಂಸ್ಥೆಯಲ್ಲಿ ಆಡಳಿತ ನಡೆಸುವವರನ್ನು ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್, ನಿರ್ದೇಶಕರು ಎಂತಂದು ನಾವು ಕರಿತೀವಿ. ಆ ನಿರ್ದೇಶಕರನ್ನು ಇಲ್ಲಿ ನಾವು 4 ಭಾಗಗಳಲ್ಲಿ ವಿಂಗಡಿಸುತ್ತೇವೆ. ಅಂದ್ರೆ ಮಾರ್ಕೆಟಿಂಗ್ ಮಾಡುವಂತಹ ನಿರ್ದೇಶಕರು, ಹಿಯರ್ ವೈಸ್ ಪ್ರೆಸಿಡೆಂಟ್ ಅಂತ ಕೂಡ ನೀವು ಹೇಳ್ಬೋದು. ವೈಸ್ ಪ್ರೆಸಿಡೆಂಟ್ ಆಫ್ ಮಾರ್ಕೆಟಿಂಗ್, ವೈಸ್ ಪ್ರೆಸಿಡೆಂಟ್ ಆಫ್ ಹಿಯರ್ ಪ್ರೊಡಕ್ಷನ್, ವೈಸ್ ಪ್ರೆಸಿಡೆಂಟ್ ಆಫ್ ಫೈನಾನ್ಸ್, ವೈಸ್ ಪ್ರೆಸಿಡೆಂಟ್ ಆಫ್ ಪರ್ಸೋನಲ್ ಅಂತಂದರೆ ಒಬ್ಬೊಬ್ಬ ನಿರ್ದೇಶಕರನ್ನು. ಇದಕ್ಕೆ ಅಂತಂದ್ರೆ ಇಲ್ಲಿ ಮಾರ್ಕೆಟಿಂಗ್ ಸಲುವಾಗಿ ಇರುವಂತಹ ನಿರ್ದೇಶಕರು, ಮಾರ್ಕೆಟಿಂಗ್ ಸಲುವಾಗಿ ಅಥವಾ ಫೈನಾನ್ಸ್ ಸಲುವಾಗಿ ಇರುವಂತಹ ನಿರ್ದೇಶಕರು, ಅವರೆಲ್ಲ ಮಾಡುವಂತ ಕೆಲಸಗಳನ್ನು ನಾವು ಇಲ್ಲಿ ಡಿವೈಡ್ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಫೈನಾನ್ಸ್ ವೈಸ್ ಪ್ರೆಸಿಡೆಂಟ್ ಅಂತಂದ್ರೆ ವೈಸ್ ಪ್ರೆಸಿಡೆಂಟ್ ಆಫ್ ಫೈನಾನ್ಸ್ ಅಲ್ಲಿ ಇಬ್ಬರನ್ನು ನಾವು ಕಾರ್ಯಕರ್ತರನ್ನು ನೋಡ್ತೀವಿ. ಅವರಿಗೆ ಕಂಟ್ರೋಲರ್ ಅಂಡ್ ಟ್ರೆಸರರ್ ಅಂತಂದು ನಾವು ಹೇಳ್ತೀವಿ. ಕಂಟ್ರೋಲಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಇರುವಂತಹ ಫೈನಾನ್ಸಿಯಲ್ ಮ್ಯಾನೇಜರ್ಸ್ ಮಾಡುವಂತ ಕಾರ್ಯಗಳು ಏನು ಅಂತಂದ್ರೆ ಪ್ಲಾನಿಂಗ್ ಮಾಡುವಂತದ್ದು ಮತ್ತು ಬಜೆಟಿಂಗ್, ದಿಸ್ ಇಸ್ ದ ಮೇನ್ ವರ್ಕ್. ಅಂಡ್ ಜನರಲ್ ಅಕೌಂಟಿಂಗ್, ಇಂಟರ್ನಲ್ ಕಂಟ್ರೋಲ್, these are the some of the works are here maintained by or doing by the here controller. And treasurer who was doing the some other works, those are here some of the provisions to be maintained and investment appraisals and some of the banking information is collected and how the finance here we going to use in our activities. And also some of the credit collections are doing by this treasurer ಅಂತಂದು ಹೇಳ್ಬೋದು. ಈ ರೀತಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನ್ನು ನಾವು ಮೀನ್ಸ್ here some of the files, here some of the titles given to the different financial officials, those are the vice president or chief executive or general managers ಅಂತಂದು ನಾವು ಈ ರೀತಿ ಹಲವಾರು ಹೆಸರುಗಳನ್ನು ಕೊಟ್ಟು ಆ ಒಂದು ಹೆಸರಿನ ಮೂಲಕ ಕೆಲವೊಂದು ಆಕ್ಟಿವಿಟೀಸ್ ಗಳನ್ನು ನಾವು ನಡೆಸುತ್ತಾ ಬಂದಿದ್ದೇವೆ ಅಂತಂದು ಹೇಳ್ಬೋದು. ಈ ರೀತಿ ಆರ್ಗನೈಸೇಷನ್ ಆಫ್ ದ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಮೀನ್ಸ್ ಹಿಯರ್ some of the functions those are done by the financial managers are classified or divided into the
so many activities ಅಂತಂದು ನಾವು ಹೇಳ್ಬೋದು. And next one concept is here relationship of the financial management with the other significant subjects ಅಥವಾ other areas ಅಂತಂದು ನಾವು ಹೇಳ್ಬೋದು. Other areas means here how the financial management is here ರಿಲೇಟೆಡ್ ಟು ದ ಅದರ್ ಮ್ಯಾನೇಜರ್ಸ್ ಅಂತಂದು ಹೇಳ್ಬೋದು. ಮೀನ್ಸ್ ಮಾರ್ಕೆಟಿಂಗ್ ಮ್ಯಾನೇಜರ್ಸ್ ಜೊತೆ ಯಾವ ರೀತಿ ರಿಲೇಶನ್ಶಿಪ್ ಇದೆ, ಮತ್ತು ಮಾರ್ಕೆಟಿಂಗ್ ಮ್ಯಾನೇಜರ್ಸ್ ಆಯಿತು, ಪ್ರೊಡಕ್ಷನ್ ಮ್ಯಾನೇಜರ್ಸ್ ಆಯಿತು, ಅಥವಾ ಇನ್ನಿತರ ಸ್ಟ್ಯಾಟಿಸ್ಟಿಕಲ್ ಮ್ಯಾನೇಜರ್ಸ್ ಆಯಿತು, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಜೊತೆ ಯಾವ ರೀತಿ ಇದೆ, ಮತ್ತು ಯಾವ ರೀತಿಯಲ್ಲಿ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಜೊತೆ, ಅಸೆಟ್ ಮ್ಯಾನೇಜ್ಮೆಂಟ್ ಜೊತೆ, ಕಾಸ್ಟ್ ಅಕೌಂಟ್ ಜೊತೆ, ಕಾಸ್ಟಿಂಗ್ ಅಕೌಂಟ್ ಜೊತೆ, ಅಥವಾ ಫೈನಾನ್ಸಿಯಲ್ ಅಕೌಂಟ್ ಜೊತೆ ಯಾವ ರೀತಿ ರಿಲೇಟೆಡ್ ಇದೆ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಅಂತಂದ್ರೆ, ಇಲ್ಲಿ ಮಾರ್ಕೆಟಿಂಗ್ ಅನ್ನು ನಾವು ತೆಗೆದುಕೊಂಡಾಗ ಇಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ಸ್ ಹೌ ಹಿಯರ್ ಅವರು ಯಾವ ರೀತಿಯ ಒಂದು ಕೆಲಸವನ್ನು ಮಾಡ್ತಾರೆ ಅಂತಂದ್ರೆ, ಒಂದು ಮಾರ್ಕೆಟ್ ನಮ್ಮ ಒಂದು ವಸ್ತುಗಳ ಒಂದು ಮಾರುಕಟ್ಟೆ ಹೆಚ್ಚನ್ನು ಅಭಿವೃದ್ಧಿ ಪಡಿಸುವುದಕ್ಕಾಗಿ ಅವರು ಹಲವಾರು ಪ್ರಯತ್ನಗಳನ್ನು ಮಾಡುತ್ತಾರೆ. ಅದರಲ್ಲಿ ಅವರು ಫೈನಾನ್ಸ್ ಅವರಿಗೆ ಬೇಕಾಗುತ್ತದೆ. ಅದರಿಂದ ಇವರು ಡಿಸಿಷನ್ ತಗೋಬೇಕಾದರೆ ಫೈನಾನ್ಸಿಯಲ್ ಮ್ಯಾನೇಜರ್ಸ್ ಜೊತೆ ಡಿಸಿಷನ್ಸ್ ಅನ್ನು ತಗೋಬೇಕಾಗ್ತದೆ. ಈ ರೀತಿ ಅವರು ಪ್ರತಿಯೊಂದು ಕಾರ್ಯಗಳನ್ನು ಮಾಡಬೇಕಾದ್ರೆ, ಮಾರ್ಕೆಟಿಂಗ್ ಕಾರ್ಯಗಳಾಗಲಿ, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ದ ಮೇನ್ ವರ್ಕ್ ಏನ್ರಿ ಅಲ್ಲಿ ಅವರು ರಿಕ್ರೂಟ್ಮೆಂಟ್ ಆಫ್ ದ ಎಂಪ್ಲಾಯೀಸ್, ರಿಕ್ರೂಟ್ಮೆಂಟ್ ಆಫ್ ದ ಮೆಂಬರ್ಸ್ ಅಂತ, ಅಥವಾ ಅಲ್ಲಿ ನಮ್ಮ ಸದಸ್ಯರು ಅಂತ ಹೇಳ್ಬೋದು. ಅಲ್ಲಿ ನಮಗೆ ಬೇಕಾಗುವಂತ ಎಂಪ್ಲಾಯೀಸ್ಗಳನ್ನು ನಾವು ಆರಿಸಿಕೊಳ್ಬೇಕಾದ್ರೆ, ನೇಮಕಾತಿ ಮಾಡಿಕೊಳ್ಳುವಂತ ಕೆಲಸನೇ ಪರ್ಸನಲ್ ಡಿಪಾರ್ಟ್ಮೆಂಟ್ ಕೆಲಸ. ಅಥವಾ ಹ್ಯೂಮನ್ ರಿಸೋರ್ಸ್ಮೆಂಟ್ ಕೆಲಸ ಏನು ಅಂತಂದ್ರೆ, ಇಲ್ಲಿ ನಮ್ಮ ಒಂದು ಸಂಸ್ಥೆಗೆ ಬೇಕಾಗುವಂತಹ ಈ ಆಸ್ತಿ ಮಾನವ ಸಂಪನ್ಮೂಲಗಳನ್ನು ಯಾವ ರೀತಿ ದೊರಕಿಸಿಕೊಳ್ಳಬೇಕು, ಅದರಿಂದ ಅದು ರಿಕ್ರೂಟ್ಮೆಂಟ್ ಮಾಡೋದು, ಟ್ರೈನಿಂಗ್ ಮಾಡುವಂತ ಕೆಲಸಗಳನ್ನು ಮಾಡುವುದರಿಂದ ಅದನ್ನು ಮಾಡಬೇಕಾದ್ರೆ ಏನ್ ಬೇಕಲ್ಲಿ ಫೈನಾನ್ಸ್ ಬೇಕು. ಆದ್ದರಿಂದ ಅವ್ರು ಡಿಸಿಷನ್ ತಗೋಬೇಕಾದ್ರೆ ಇಲ್ಲಿ ಫೈನಾನ್ಸಿಯಲ್ ಮ್ಯಾನೇಜರ್ ಜೊತೆ ಡಿಸಿಷನ್ ತಗೋತಾರೆ. therefore it is also concerned to the financial management. ಈ ರೀತಿ ನಾವು ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ತಗೊಂಡಾಗ, ಮೀನ್ಸ್ ಫೈನಾನ್ಸಿಯಲ್ ಅಕೌಂಟಿಂಗ್ ಅನ್ನು ತಗೊಂಡಾಗಲೂ ಕೂಡ ಈ ಫೈನಾನ್ಸಿಯಲ್ ಅಕೌಂಟಿಂಗ್ ನಲ್ಲಿ ಏನಂತಂದ್ರೆ, ಫೈನಾನ್ಸಿಯಲ್ ಮ್ಯಾನೇಜರ್ಸ್ ಆರ್ ಕನ್ಸರ್ನ್ ಟು ದ ರೆಕಾರ್ಡ್ ದ ಸಮ್ ಆಫ್ ದಿ ಇನ್ಫಾರ್ಮೇಶನ್ ಅಂಡ್ ಸಮ್ ಇನ್ಫಾರ್ಮೇಶನ್ ರೆಕಾರ್ಡ್ ಮಾಡಿ. the objective of the financial accounting is to tell the profit of the company, to ascertainment of the profit of the company. For the purpose of ascertainment of the profit of the company, here he keep the records and some of the information. That information is here obtained by the financial managers ಅಂತಂದು ಹೇಳ್ಬೋದು. ಈ ಫೈನಾನ್ಸಿಯಲ್ ಮ್ಯಾನೇಜರ್ಸ್ ಇಂದ ಇನ್ಫಾರ್ಮೇಶನ್ ಅನ್ನು ಅಪ್ಡೇಟ್ ಮಾಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ಅವರು ಮೇಂಟೈನ್ ಮಾಡ್ತಾರ. ಈ ರೀತಿ ಪ್ರತಿಯೊಂದು ಸಬ್ಜೆಕ್ಟ್ ಅಂತಂದ್ರೆ, ಪ್ರತಿಯೊಂದು ಆಸ್ಪೆಕ್ಟ್ ಅನ್ನು ನಾವು ತೆಗೆದುಕೊಂಡಾಗ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಜೊತೆ ರಿಲೇಟೆಡ್ ಅದ ಅಂತಂದು ನಾವು ಹೇಳ್ಬೋದು. ಯಾಕೆಂತಂದ್ರೆ ಫೈನಾನ್ಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಆಕ್ಟಿವಿಟಿ ಇನ್ ದ ಎನಿ ಬಿಸ್ನೆಸ್ ಆರ್ಗನೈಸೇಷನ್. ದಿಸ್ ಫೈನಾನ್ಸ್ is required to do all the activities. Whole of the activities are here dependent upon the finance. Therefore this finance is here related to the each of the aspect in the business ಅಂತಂದು ನಾವು ಹೇಳ್ಬೋದು. ಈ ರೀತಿ ನಮಗೆ ರಿಲೇಶನ್ಶಿಪ್ ಯಾವ ರೀತಿ ಇದೆ ಅಂತಂದು ನಾವು ನೋಡಿದೀವಿ. ಅಂತಂದ್ರೆ ಮೇನ್ ಅಬ್ಜೆಕ್ಟಿವ್ ಆಫ್ ದ ಹಿಯರ್ ಫೈನಾನ್ಸಿಯಲ್ ಅಕೌಂಟಿಂಗ್ ತಗೋರಿ, ಅಥವಾ ಫೈನಾನ್ಸಿಯಲ್ ಅಕೌಂಟಿಂಗ್ ನಾವು ತಗೊಂಡಾಗ ಅದ್ರ ಪ್ರಾಫಿಟ್ ಅನ್ನು ಸರ್ಟೈನ್ಮೆಂಟ್ ಮಾಡುವಂತ ಅಬ್ಜೆಕ್ಟಿವ್ ಇದ್ರೆ, ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಅಬ್ಜೆಕ್ಟಿವ್ ಏನಂದ್ರೆ ಇಲ್ಲಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಫ್ ದ ಶೇರ್ ಹೋಲ್ಡರ್ಸ್ ಅಥವಾ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಇದು ಪ್ರಾಫಿಟ್ ಅನ್ನು ಕಂಡು ಹಿಡಿದ್ರೆ ಇಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸ್ ಮಾಡುವಂತ ಒಂದು ಗುರಿಯನ್ನು ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಇಟ್ಕೊಂಡಿರುವುದರಿಂದ, ಈ ಗುರಿಯನ್ನು ಸಾಧಿಸಬೇಕಾದ್ರೆ ಏನ್ ಬೇಕು, ಅದಕ್ಕೆ ಪ್ರಾಫಿಟ್ ಬೇಕು, ಹಿಂದಿನ ಒಂದು ಇಯರ್ದು ಪ್ರಾಫಿಟ್ ಬೇಕು. ಯಾವ ರೀತಿ ಕನ್ಸರ್ನ್ ಇದೆ ಅಂತಂದ್ರೆ, ಅಬ್ಜೆಕ್ಟಿವ್ ಪರ್ಪಸ್ ನೋಡಿದಾಗಲೂ ಕೂಡ ನಮ್ಗೆ ಇದು ಕನ್ಸರ್ನ್ ಇದೆ ಅಂತಂದು ನಮ್ಗೆ ಗೊತ್ತಾಗುತ್ತದೆ. ಈ ರೀತಿ ಪ್ರತಿಯೊಂದು ಸಬ್ಜೆಕ್ಟ್ ಜೊತೆ ನಾವು ಹೋಲಿಸಿದಾಗ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ರೀತಿ ರಿಲೇಷನ್ ಹೊಂದಿದೆ ಅಂತಂದು ಹೇಳ್ಬೋದು. ಮತ್ತು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿದಾಗ ಫೈನಾನ್ಸಿಯಲ್ ಮೆಥಡ್ಸ್ ಅಂತ ಬರ್ತದೆ. ಅದು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಇವತ್ತಿಷ್ಟು ನೋಡ್ಕೋರಿ. ನಾನು ನೋಟ್ಸ್ ಕೂಡ ಇದ್ರ ಬಗ್ಗೆ ನಾನು ನೋಟ್ಸ್ ಹಾಕಿದ್ದೀನಿ. ಇವತ್ತು ಕೆಲವೊಂದು ಕ್ವಶನ್ಸ್ ಅನ್ನ ನಾ ಈ ಆಸ್ಪೆಕ್ಟ್ ಮೇಲೆ, ಅಂದ್ರೆ ಈ ಒಂದು ಚಾಪ್ಟರ್ ಇಲ್ಲಿ ಕಂಪ್ಲೀಟ್ ಆಗ್ತದೆ. ಇದು ಫೈನಾನ್ಸಿಯಲ್ ಟೂಲ್ಸ್ ಒಂದು ನಾನು ಹೇಳಿದ್ನಿ ಅಂತಂದ್ರೆ, ಈ ಚಾಪ್ಟರ್ ಮುಗಿದ ನಂತರ ನಿಮ್ಗೆ ಕೆಲವೊಂದು ಕ್ವಶನ್ಸ್ ಕೊಡ್ತೀನಿ. ಆ ಕ್ವಶನ್ಸ್ ಅನ್ನು ನೀವು ಬರೆದು ಇಟ್ಕೊಳ್ಳಿ. ಅದರ ಆನ್ಸರ್ಸ್ ಅನ್ನು ಎಲ್ಲ ನೋಟ್ಸ್ ನೋಡ್ಕೊಂಡು ಆನ್ಸರ್ ನನ್ನು ಬರೆದುಕೊಳ್ಳಿ. 2 ಮಾರ್ಕ್ಸ್ ಕ್ವಶನ್ಸ್, 5 ಮಾರ್ಕ್ಸ್ ಕ್ವಶನ್ಸ್, 15 ಮಾರ್ಕ್ಸ್ ಕ್ವಶನ್ಸ್ ಅನ್ನು ನಾನು ನಿಮಗೆ ಕಳಿಸ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.